ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಗೆಳೆಯರೊಂದಿಗೆ ಕಂಠಪೂರ್ತಿ ಕುಡಿದು ಮತ್ತೇರಿಸಿಕೊಂಡ ಹಾಸ್ಟೆಲ್ನ 3ನೇ ಮಹಡಿಯಿಂದ ಆಯತಪ್ಪಿ ಕೆಳಗೆ ಬಿದ್ದ ಓದಲು ಬಂದಿದ್ದ ಕಾಂಗೋ ಪ್ರಜೆ ಹೆಣವಾಗಿ ಹೋದ. ಪ್ರೀತಿಗೆ ಅಡ್ಡ ಬಂತು ಶ್ರೀಮಂತಿಕೆ, ಪ್ರೇಮಿಸಿ ಮದುವೆಯಾದ ನವ ಜೋಡಿಗೆ ಜೀವ ಬೆದರಿಕೆ. ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಗೋಳು ತೋಡಿಕೊಂಡ ನವ ವಿವಾಹಿತರು. ಸಾಫ್ಟ್ವೇರ್ ಇಂಜಿನಿಯರ್ ಪಾಯಲ್ ಸುರೇಖಾ ಕೊಲೆ ಪ್ರಕರಣ, ಸಿಬಿಐನಿಂದ ಅತ್ತೆ ಮಾವ ಅರೆಸ್ಟ್, ಬಂಧಿತರು ಒಡಿಶಾದ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು. ನೌಕರರಿಗೆ ವೇತನ ಕೊಡಲು ದುಡ್ಡಿಲ್ಲ, 40 ಲಕ್ಷ ವೆಚ್ಚದಲ್ಲಿ ದಿನಾಚರಣೆ ಮಾಡೋ ದಿಮಾಕಿಗೇನೂ ಕಡಿಮೆ ಇಲ್ಲ. ಇದು ಬಿಬಿಎಂಪಿಯ ಅಂಧಾ ದರ್ಬಾರ್. ಆಟೋ ಗ್ಯಾಸ್ ದರದಲ್ಲಿ ₹5 ಇಳಿಕೆ, ಬೆಲೆ ಕಡಿತಗೊಂಡ್ರೂ ತಣ್ಣಗಾಗಲಿಲ್ಲ ಆಟೋ ಚಾಲಕರ ಆಕ್ರೋಶ. ವ್ಯಾಟ್ ದರ ಇಳಿಸುವಂತೆ ಆಗ್ರಹ. ಅವರೆಲ್ಲ ದೂರದ ಕಾಂಗೋ ದೇಶದಿಂದ ಶಿಕ್ಷಣ ಅರಸಿ ಬೆಂಗಳೂರಿಗೆ ಬಂದವರು. ನಿನ್ನೆ ಆ ಹುಡುಗರು ಹಾಸ್ಟೆಲ್ ರೂಮಿನಲ್ಲಿ ತಡರಾತ್ರಿವರೆಗೂ ಪಾರ್ಟಿಯ ಮತ್ತಿನಲ್ಲಿದ್ರು. ಅದೇ ಗಮ್ಮತ್ತಿನ ಮತ್ತಿನಲ್ಲಿ ಮಂಗಾಟವೂ ಜೋರಾಗಿತ್ತು. ಅಷ್ಟೇ, ಆ ಮಂಗಾಟಕ್ಕೆ ವಿದ್ಯಾರ್ಥಿಯೊಬ್ಬ 3ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದ. ಈತನ ಹೆಸರು ಚಂದ್ರಕ. 21 ವರ್ಷದ ಚಂದ್ರಕ ಕಾಂಗೋ ದೇಶದವನು. ಶಿಕ್ಷಣ ಅರಸಿ ಬೆಂಗಳೂರಿಗೆ ಬಂದಿದ್ದ ಈತ ಬಾಗಲೂರಿನ ಕೋಶಿಶ್ ಕಾಲೇಜಿನಲ್ಲಿ BCA ಓದ್ತಾ ಇದ್ದ. ಆದರೆ ಇವತ್ತು ಮುಂಜಾನೆ ಹೆಣವಾಗಿ ಹೋಗಿದ್ದಾನೆ. ತನ್ನ ಹಾಸ್ಟೆಲ್ ಕಟ್ಟಡದ 3ನೇ ಮಹಡಿಯಿಂದ ಮುಂಜಾನೆ 3 ಗಂಟೆವರೆಗೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿದ್ದಾನೆ. ಪಾರ್ಟಿಯ ಗಮ್ಮತ್ತಿನಲ್ಲಿದ್ದ ಚಂದ್ರಕನ ಮಂಗನಾಟವೂ ಜೋರಾಗಿತ್ತು. ಇದೇ ಮಂಗನಾಟದಲ್ಲಿದ್ದ ಚಂದ್ರಕ ಕಟ್ಟಡದಿಂದ ಆಯತಪ್ಪಿ ಕೆಳಕ್ಕೆ ಬಿದ್ದಿದ್ದ. ಕೋಶಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಡೀತಿದೆ. ಇಲ್ಲಿ BCA, BBM, BCom, MBA ನಡೆಸ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಜನ ಫಾರಿನ್ ನ್ಯಾಷನಲ್ಸ್ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿ 70% ಎಲ್ಲ ಅವರೇ ಇದ್ದಾರೆ. 4th ಫ್ಲೋರ್, ಇವನು 3rd ಫ್ಲೋರಲ್ಲಿ ವಾಸ ಮಾಡ್ತಾನೆ. 4th ಫ್ಲೋರಲ್ಲಿ ಅವನ ಫ್ರೆಂಡ್ಸ್ ಜೊತೆಗೆ ಹೋಗಿ ಈ ಹೈಡ್ ಆ್ಯಂಡ್ ಸಿ ಆಟ ಆಡೋಕೆ ಹೋಗಿದ್ದಾರೆ. ರಾತ್ರಿ 3:30 ಗಂಟೆಯಲ್ಲಿ ಹೈಡ್ ಆ್ಯಂಡ್ ಸಿ ಆಟ ಆಡಬೇಕಾದ್ರೆ ಅಲ್ಲಿ ಬಾಗಿಲು ತಟ್ಟಿ ಕೆಳಗಡೆ ಅಲ್ಲಿ ಪ್ಯಾರಾಪೇಟ್ ವಾಲಿಂದ ಮುಂದೆ ಜಂಪ್ ಮಾಡಿ ಅಲ್ಲಿ ಸಜ್ಜಾ ಮೇಲೆ ನಿಂತ್ಕೊಳ್ಳೋಕೆ ಹೋಗಿದ್ದಾನೆ, ಹೈಡ್ ಮಾಡೋಕ್ಕೆ ಹೋಗಿದ್ದಾನೆ. ಆ ಹೈಡ್ ಮಾಡೋಕ್ಕೆ ಹೋದಾಗ ಅಲ್ಲಿ ಜಂಪ್ ಮಾಡಿದಾಗ ಸ್ಲಿಪ್ಪಾಗಿ ಅಲ್ಲಿ ಬಿದ್ದಿದ್ದಾನೆ ಅಂತೇಳಿ ಅವನ ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಗಳು ಅವನ ಜೊತೆಯಲ್ಲಿ ಆಟ ಆಡ್ತಾ ಇದ್ದಂಥ ಅವನ ರೂಮ್ಮೇಟ್ಸ್ಗಳು ಮತ್ತು ಹುಡುಗರು ಹೇಳ್ತಾ ಇದ್ದಾರೆ. ಇದು ಕೂಡಲೇ ಸ್ನೇಹಿತರು ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಚಂದ್ರಕ ಸಾವನ್ನಪ್ಪಿದ್ದಾನೆ. ಇತ್ತ ಚಂದ್ರಕನ ಸಾವು ಆತನ ಗೆಳೆಯರನ್ನ ದಿಗ್ಭ್ರಮೆಗೊಳಿಸಿತ್ತು. ಬೆಳಗಿನ ಜಾವ ಒಂದು 3 ಗಂಟೆ 35 ನಿಮಿಷಕ್ಕೆ ಕಾಲ್ ಬಂತು, ಈ ಥರ ತೊಂದರೆ ಆಗಿದೆ ಅಂತ. ಸುಮಾರು ಕಾಲ್ಗಳು ಬಂದ ತಕ್ಷಣ ನಾನು 4:15 ಹೊರಟು ಇಲ್ಲಿ ಬಂದು ಬಾಡಿ ಇಲ್ಲಿರಲಿಲ್ಲ, ಬಾಡಿ ಹಾಸ್ಪಿಟ್ಲ್ ಇದೆ ಅಂತ ಹೇಳಿದ್ರು. ತಕ್ಷಣ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನು ಏನು ಅವರು ಏನೇನು ಸಹಕಾರ ಕೊಡಬೇಕು ಅದೆಲ್ಲ ಕೊಟ್ಟು ಏನೇನು ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೆ. ಇದು ಆಟ ಆಡ್ತಾಯಿದ್ರು, ಆಯತ್ತ ಬಿದ್ದೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ನನಗೆ ಗೊತ್ತಾಗ್ತಾ ಇರೋದು. ಈಗ ಮುಂದೆ ಇನ್ನೂ ಇನ್ವೆಸ್ಟಿಗೇಷನ್ ಎಲ್ಲ ನಡೆದ ಮೇಲೆ ಇನ್ನೂ ಗೊತ್ತಾಗುತ್ತೆ. ಬಾಗಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಶಿಕ್ಷಣ ಅರಸಿ ಕಾಂಗೋದಿಂದ ಬೆಂಗಳೂರಿಗೆ ಬಂದಿದ್ದ ಚಂದ್ರಕ ಈ ರೀತಿ ದುರಂತ ಅಂತ್ಯ ಕಂಡಿರೋದು ವಿಪರ್ಯಾಸವೇ ಸರಿ. ಬೆಂಗಳೂರಿನಿಂದ ಕ್ಯಾಮ್ರಾಮ್ಯಾನ್ ಪ್ರತಾಪ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಡೆಲ್ ಉದ್ಯೋಗಿ ಪಾಯಲ್ ಸುರೇಖಾ ಕೊಲೆ ಪ್ರಕರಣ ವಿಚಿತ್ರ ತಿರುವು ಪಡ್ಕೊಂಡಿದೆ. ಕೊಲೆಯಲ್ಲಿ ಪತಿ, ಅತ್ತೆ ಮಾವನ ಕೈವಾಡ ಇಲ್ಲ ಅಂತ ನಿರ್ಧರಿಸಿದ್ದ ಬೆಂಗಳೂರಿನ ಜೆಪಿ ನಗರ ಪೊಲೀಸರು ಜಿಮ್ ಕೋಚ್ ಜೇಮ್ಸ್ ಕುಮಾರ್ ರಾಯ್ ಚೌಧರಿಯನ್ನ ಬಂಧಿಸಿದ್ದಾರೆ. ಇದರಿಂದ ಸಮಾಧಾನಗೊಳ್ಳದ ಪಾಯಲ್ ಪೋಷಕರು ಸಿಬಿಐ ಮೊರೆ ಹೋಗಿದ್ದಾರೆ. ಇದೀಗ ಸಿಬಿಐ ಅಧಿಕಾರಿಗಳು ಪಾಯಲ್ನ ಅತ್ತೆ ಮಾವನನ್ನ ಬಂಧಿಸಿದ್ದಾರೆ.
ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ ಕೊಲೆ ಪ್ರಕರಣ ಇದು. ಡೆಲ್ ಉದ್ಯೋಗಿ ಪಾಯಲ್ ಸುರೇಖಾ ಜೆಪಿ ನಗರದ ತಮ್ಮ ಮನೆಯಲ್ಲಿ ಹಾಡಹಗಲೇ ಕೊಲೆಯಾಗಿದ್ರು. 2010ರ ಡಿಸೆಂಬರ್ 17ರಂದು ನಡೆದಿದ್ದ ಕೊಲೆ. ಕತ್ತು ಸೀಳಿ ಪಾಯಲ್ ಸುರೇಖರನ್ನ ಹತ್ಯೆ ಮಾಡಲಾಗಿತ್ತು. ಹಲವು ವಿಶೇಷ ತಂಡಗಳನ್ನ ರಚಿಸಿಕೊಂಡು ತನಿಖೆಗಿಳಿದಿದ್ರು ಬೆಂಗಳೂರು ಪೊಲೀಸರು. ಜೆಪಿ ನಗರದ ಅಂದಿನ ಇನ್ಸ್ಪೆಕ್ಟರ್ ಎಸ್ಕೆ ಉಮೇಶ್ ಆರೋಪಿಯನ್ನ ಬಂಧಿಸಿದ್ದರು. ಆರೋಪಿ ಬಂಧನದ ನಂತರ ಮೃತ ಪಾಯಲ್ ಸುರೇಖಾಳ ತಂದೆ ದೀನ್ ದಯಾಳ್ ಸುರೇಖಾ ಅಪಸ್ವರ ಎದ್ದಿದ್ರು. ಈ ಕೊಲೆಯಲ್ಲಿ ಪಾಯಲ್ ಗಂಡ ಮತ್ತು ಅತ್ತೆ ಮಾವನ ಕೈವಾಡ ಇದೆ, ಪೊಲೀಸರು ಅಮಾಯಕನನ್ನ ಅರೆಸ್ಟ್ ಮಾಡಿ ತೇಪೆ ಸಾರಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಅದು ಅಲ್ಲದೆ ಪಾಯಲ್ ಸುರೇಖಾಳ ಅತ್ತೆ ಮಾವ ಒಡಿಸಾದ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿದ್ದರಿಂದ ಈ ಆರೋಪಕ್ಕೆ ಬೇರೆಯದೇ ತೂಕ ಬಂದಿತ್ತು. ಮಾವ ರುದ್ರನಾರಾಯಣ್ ಮಿಶ್ರಾ ಅಡಿಷನಲ್ ಎಸ್ಪಿ ಆಗಿದ್ರು. ಅತ್ತೆ ಬಸಂತಿದೇವಿ ಮಿಶ್ರಾ ಡಿಎಸ್ಪಿ ಆಗಿದ್ರು. ತಮ್ಮ ಪ್ರಭಾವ ಬಳಸಿ ಕೇಸ್ನಿಂದ ಬಚಾವಾದ ಆರೋಪ ಬಂದಿತ್ತು. ಪಾಯಲ್ ತಂದೆ ದೀನ್ ದಯಾಳ್ ಸುರೇಖಾ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಕಳೆದ ವರ್ಷ ಮಾರ್ಚ್ 15ರಂದು ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿ ನ್ಯಾಯಾಲಯ ಆದೇಶಿಸಿತು. ಆದರೆ ಪಾಯಲ್ ಪತಿ ಅನಂತನಾರಾಯಣ್ ಮಿಶ್ರಾ, ಮಾವ ರುದ್ರನಾರಾಯಣ್ ಮಿಶ್ರಾ ಮತ್ತು ಅತ್ತೆ ಬಸಂತಿ ದೇವಿ ಸಿಬಿಐನ ಸಮನ್ಸ್ಗಳಿಗೆ ಕ್ಯಾರೆ ಅನ್ನಲಿಲ್ಲ. ಸಾಲದು ಅಂತ ಬೆಂಗಳೂರಿನ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ನ್ಯಾಯಾಲಯ 4 ದಿನಗಳ ಕಾಲ ತನಿಖೆ ನಡೆಸುವಂತೆ ಆದೇಶಿಸಿತು. ತಕ್ಷಣ ಸಿಬಿಐ ಅಧಿಕಾರಿಗಳು ಇಬ್ಬರನ್ನು ವಶಕ್ಕೆ ಪಡೆದು ಚೆನ್ನೈಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ರು. ಮತ್ತೆ ನ್ಯಾಯಾಲಯದ ಎದುರು ಹಾಜರುಪಡಿಸಿದ್ದಾರೆ. ಸದ್ಯಕ್ಕೆ ಪಾಯಲ್ ಸುರೇಖಾಳ ಗಂಡ, ಅತ್ತೆ ಮಾವ ಜಾಮೀನು ಪಡೆದಿದ್ದಾರೆ. ಸಿಬಿಐ ತನಿಖೆ ಜಾರಿಯಲ್ಲಿದೆ. ಒಂದ್ ವೇಳೆ ತನಿಖೆಯಲ್ಲಿ ಅನಂತನಾರಾಯಣ್ ಮಿಶ್ರಾ, ರುದ್ರನಾರಾಯಣ್ ಮಿಶ್ರಾ ಮತ್ತು ಬಸಂತಿದೇವಿ ತಪ್ಪಿತಸ್ಥರು ಅನ್ನೋದು ಸಾಬೀತಾದ್ರೆ ಬೆಂಗಳೂರು ಪೊಲೀಸರಿಗೆ ದೊಡ್ಡ ಮುಖಭಂಗವಾಗಲಿದೆ. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ರಸ್ತೆ ಪಕ್ಕದಲ್ಲಿ ಕೆಟ್ಟು ನಿಂತಿದ್ದ ಕಾರಿಗೆ ಬಿಎಂಟಿಸಿ ಓಲ್ವೋ ಬಸ್ ಡಿಕ್ಕಿ ಹೊಡೆದು ಮಹಿಳೆಯೊಬ್ಬಳು ಮೃತಪಟ್ಟು ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಅಗರ ಫ್ಲೈಓವರ್ ಬಳಿ ನಡೆದಿದೆ. ಚಿತ್ರದುರ್ಗ ಮೂಲದ 61 ವರ್ಷದ ಸೀತಮ್ಮ ಮೃತ ಮಹಿಳೆ. ಜಯಮ್ಮ ಮತ್ತು ಸಾವಿತ್ರಮ್ಮ ಗಾಯಗೊಂಡಿದ್ದಾರೆ. ಸಾವಿತ್ರಮ್ಮ ತಮ್ಮ ಮಗಳ ಮದುವೆಗೆ ಆಹ್ವಾನ ಪತ್ರ ನೀಡೋದಕ್ಕಾಗಿ ಚಿತ್ರದುರ್ಗದ ಹಿರಿಯೂರಿನಿಂದ ಬೆಂಗಳೂರಿನ HSR ಲೇಔಟ್ಗೆ ಬಂದಿದ್ರು. ಅಗರ ಫ್ಲೈಓವರ್ ಬಳಿ ಬರ್ತಾ ಇದ್ದ ಹಾಗೆ ತಾವು ಹೋಗ್ತಾ ಇದ್ದ ಮಾರುತಿ 800 ಕಾರಿನ ಟೈರ್ ಪಂಕ್ಚರ್ ಆಗಿದೆ. ಫ್ಲೈಓವರ್ ಮೇಲೆಯೇ ಪಕ್ಕಕ್ಕೆ ನಿಲ್ಲಿಸಿದ್ದ ಇವರು ಕಾರಿಗೆ ಬಿಎಂಟಿಸಿ ಓಲ್ವೋ ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಸಂಪೂರ್ಣ ಜಖಂಗೊಂಡಿದ್ದು ಕಾರ್ನಲ್ಲಿದ್ದ 3 ಮಹಿಳೆಯರು ಗಾಯಗೊಂಡಿದ್ರು. ಗಂಭೀರ ಗಾಯಗೊಂಡಿದ್ದ ಸೀತಮ್ಮ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರೆ ಉಳಿದಂತೆ ಸಾವಿತ್ರಮ್ಮ ಹಾಗೂ ಜಯಮ್ಮ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಸಂಬಂಧ ಮಡಿವಾಳ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಊರಿಂದ ಬಂದಿರೋದು ಕರೆಯೋಕ್ಕೆ ಚಿತ್ರದುರ್ಗದಿಂದ. ಇಲ್ಲ, ಅದು ನಮ್ಮ ಅಣ್ಣದೇ ಸ್ವಂತ ಕಾರು. ಇದು HSR ಲೇಔಟ್ ಬ್ರಿಡ್ಜ್ ಇದೆಯಲ್ವಾ, ಅಲ್ಲಿ ಗಾಡಿ ಪಂಚರ್ ಆಗಿದೆ, ಅಂದರೆ ಇದು ವೀಲ್ ಪಂಚರ್ ಆಗಿದೆ. ಅದನ್ನು ಹಾಕ್ಸ್ಕೊಂಬರೋಕ್ಕೆ ನಮ್ಮ ಫ್ರೆಂಡೇನೆ ಬಂದಿದ್ದು. ಅವರು ಇಳಿದು ಪಂಚರ್ ಹಾಕ್ಸ್ಕೊಂಬರೋಕ್ಕೆ ಹೋಗಿದ್ದಾರೆ. ಹಿಂದೆಯಿಂದ BMTC ಬಂದು ಓಲ್ವೋ ಬಸ್ ಅಂದರು. ಅದನ್ನ ಪರ್ಫೆಕ್ಟ್ ನೋಡಿಲ್ಲ ಅದೇನು ಅಂತ, ಅದು ಇದು ಮಾಡಿರೋದು. ಅದು ಪ್ರೀತಿ ಮಾಡಿದವರು ಜಗಕ್ಕೆ ಹೆದರಲ್ಲ ಅಂತಾರೆ. ಎಲ್ಲರನ್ನೂ ತೊರೆದು ಬದುಕಲು ರೆಡಿ ಆಗ್ತಾರೆ. ಇದು ಕೂಡ ಒಂದು ಜೋಡಿಯ ಕಥೆ. ಜಾತಿ ಒಂದೇ ಆದರೂ ಆ ಪ್ರೇಮಿಗಳ ವಿಷಯದಲ್ಲಿ ನಡೆದದ್ದು ಹೆತ್ತವರ ಹಠ. ಬೆಂಗಳೂರಿನ ಕುರುಬರಹಳ್ಳಿಯ ಈ ಜೋಡಿಯ ಕಥೆ, ವ್ಯಥೆ ಇಲ್ಲಿದೆ ನೋಡಿ. ನನ್ನ ಬಿಂಬ ಹೂಬಿಗೆ ಬಣ್ಣ ತಂದವನೇ, ಪರಿಮಳದಲ್ಲಿ ಅರಳುವ ಬಾರೋಲವೇ ವಿಸ್ಮಯ. ಈ ಜೋಡಿಯನ್ನ ನೋಡಿ ಮೇಡ್ ಫಾರ್ ಈಚ್ ಅದರ್ ಅಂತ ಅನಿಸ್ತಾ ಇದ್ದಾರಲ್ವಾ? ನೋ ಡೌಟ್, ಅದು ನಿಜ. ಇವ್ರ ಹೆಸರು ದಿವ್ಯಾ ಮತ್ತು ನರೇಂದ್ರ. ಇಬ್ಬರು ಒಂದೇ ಜಾತಿಯವರು. ಆದ್ರೆ ಹುಡುಗಿ ತಂದೆ ದೊಡ್ಡ ಬಿಸ್ನೆಸ್ ಮೆನ್, ಅದೇ ಹುಡುಗನ ತಂದೆ ಆಟೋ ಡ್ರೈವರ್. ಈ ಅಂತರವೇ ಸಾಕಾಯಿತು ಇವರ ಪ್ರೀತಿಯನ್ನ ಯುವತಿ ಕುಟುಂಬದವರು ನಿರಾಕರಣೆ ಮಾಡೋಕೆ. ಇಬ್ಬರು ಮನೆ ಬಿಟ್ಟು ಶ್ರೀರಂಗಪಟ್ಟಣದ ಬಳಿ ಕಳೆದ ವಾರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಿನಗೇನೇ ಪ್ರಾಬ್ಲಮ್ ಬಂದ್ರೂ ಅವನೇ ಫೇಸ್ ಮಾಡ್ತಾನೆ. ಅವನಿಗೇನೇ ಪ್ರಾಬ್ಲಮ್ ನೀನೇ ಇದು ಮಾಡ್ಕೊಬೇಕು. ನೀವಿಬ್ಬರು ಸರಿ ಜೊತೆ ಇರಿ, ಮದುವೆ ಆಗಿದ್ದೀರಾ ಹೆಂಗಿದ್ರು. ಮತ್ತು ಪೇರೆಂಟ್ಸ್ ನೀವು ಯಾರು ಅಡ್ಡಕ್ಕೆ ಬರಬಾರ್ದು ಇವರು ಇದಕ್ಕೆ ಲೈಫ್ಗೆ ಅಂತೆಲ್ಲ ಹೇಳಿದ್ರು ಪೊಲೀಸವರು. ಸರಿ, ನಾವು ಮದುವೆ ಮಾಡ್ಕೊಂಡು ಹೆಂಗೋ ಇದ್ವಿ. ನನಗೆ ಇವಾಗ ಏನಂದರೆ ಸದ್ಯಕ್ಕೆ ನಮ್ಮಿಬ್ಬರಿಗೂ ಬಾಳಕ್ಕೆ ಬಿಟ್ಟರೆ ಸಾಕು ಅಂತ ಆಗಿಬಿಟ್ಟಿದೆ ಸರ್. ಇವಾಗ ನನಗೆ ನಮ್ಮ ಅತ್ತೆ ಮನೆ ಎಲ್ಲೂ ಬಾಳಕ್ಕೆ ಬಿಡ್ತಾಯಿಲ್ಲ. ನಮ್ಮ ಅಣ್ಣಂದಿರು ಎಲ್ಲ ಹುಡುಗರಿಗೆಲ್ಲ 2 ಲಕ್ಷ 1 ಲಕ್ಷ ಎಲ್ಲ ಕೊಟ್ಟು ಅವನಿಗೆ ತೆಗೆಸ್ಬಿಡು. 10 ಲಕ್ಷ ಅಲ್ಲ, 5 ಲಕ್ಷ ಅಲ್ಲ, ಎಷ್ಟೇ ಆದ್ರೂ ಅವನಿಗೆ ಓಡಿಸಾಯಿಸ್ಬಿಡು
ಹಾಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸುದ್ದಿ ಇಬ್ಬರ ಕುಟುಂಬಕ್ಕೂ ತಿಳಿದಿದೆ. ಆಗ ಶುರುವಾಗಿದ್ದೇ ನಿಜವಾದ ಸಂಕಟ. ದಿವ್ಯಾ ಕುಟುಂಬದವರು ನರೇಂದ್ರ ಕುಟುಂಬಕ್ಕೆ ಇನ್ನಿಲ್ಲದ ತೊಂದರೆ ಕೊಟ್ಟಿದ್ದಾರೆ. ಇಬ್ಬರನ್ನು ಮುಗಿಸುವ ಸಂದೇಶ ಕೂಡ ರವಾನಿಸಿದ್ದಾರೆ. ಆದರೆ ಈ ನವವಿವಾಹಿತ ಪ್ರೇಮಿಗಳು ನಮಗ್ಯಾರೂ ಬೇಡ, ನಮ್ಪಾಡಿಗೆ ನಮ್ಮನ್ನ ಬದುಕೂಕೆ ಬಿಡಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಸಂಡೇ ಮದುವೆ ಆದೆ, ಮೈಸೂರು ನಿಮಿಷಾಂಬ ದೇವಸ್ಥಾನದಲ್ಲಿ ಮದುವೆ ಆಗಿ ತಿರ್ಗಾ ಸ್ಟೇಷನ್ಗೆ ಬಂದ್ವಿ. ಸ್ಟೇಷನಲ್ಲಿ ಸರಿ ಅಂತ ಇನ್ಸ್ಪೆಕ್ಟ್ರೆಲ್ಲ ಅವ್ರು ಇಷ್ಟ ಬಂದಂಗೆ ಬಿಟ್ಬಿಡಿ, ಅವ್ರು ಮದುವೆ ಆಗಿಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತಿದ್ರು. ಇವಾಗ ಅದೆಲ್ಲ ಆದಮೇಲೆ ಸರಿ ಅಂದ್ಬಿಟ್ಟು ಅವತ್ತು ನೈಟ್ ಬಂದು ಎಲ್ಲ ಕ್ಲಿಯರ್ ಆದಮೇಲೆ ಏನು ಮಾಡೋದು, ತಿರ್ಗಾ ನಮ್ಮ ಮನೆ ಹತ್ರ ಹೋಗಿ ಜಗಳ ಮಾಡೋದು. ಅವ್ರು ಅಣ್ಣಂದಿರೋ, ನಿಮ್ಮ ಮಗ ಬರಲಿಲ್ಲ ಅಂದರೆ ನಿಮ್ಮ 2ನೇ ಮಗಂಗೆ ಹಿಂಸೆ ಕೊಡ್ತೀನಿ, ಇಲ್ಲ ನಿಮಗೆ ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಮಚ್ಕಿಚ್ಚೆಲ್ಲ ತೊಗೊಂಡೋಗಿ ಎದುರಿಸಿದ್ರಂತೆ. ಕೊಡ್ದಿರೋದಕ್ಕೆ ಅವ್ರೇನಿಲ್ಲ, ಅವ್ನು ಸರಿ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತಾರೆ. ಕೆಲ್ಸಕ್ಕೆ ಹೋಗಲ್ಲ ಅಂತೆಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಾಯಿನಿ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಪೂರಿದ್ದೀವಿ ಅಂತ ಅವರು ಕೊಡೋಕೆ ಹಿಂದೆ ಮುಂದೆ ನೋಡ್ತವ್ರೆ. ಅವ್ರಿಗೇನಂದರೆ ಅವ್ರಿಗಿಂತ ಜಾಸ್ತಿ ಯಾರನ್ನ ಚೆನ್ನಾಗಿರೋರು ಕೊಡಬೇಕು ಅಂತ ಆಸೆ ಅವ್ರಿಗೆ. ಈ ನವ ಜೋಡಿ ರಕ್ಷಣೆ ಕೋರಿ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಆಗಮಿಸಿತ್ತು. ಇದೇ ವೇಳೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕ ದಿವ್ಯಾ ಸಹೋದರ ಬಾಬು ಈ ಜೋಡಿಗೆ ಯಾವುದೇ ತೊಂದರೆ ನೀಡಲ್ಲ ಅನ್ನೋ ಭರವಸೆ ನೀಡಿದ್ರು. ಅವ್ರ ಹತ್ರ ನಾವು ಯಾರು ಮಾತಾಡಕ್ ರೆಡಿ ಇಲ್ಲ, ಓಕೆನಾ? ಎಲ್ಲೇ ಇದ್ರು ಚೆನ್ನಾಗಿ ದಯವಿಟ್ಟು ನಮ್ಮನ್ನ ಮಕ್ಕ ಯಾವತ್ತೂ ನಮ್ಮನ್ನ ನೋಡಬಾರ್ದು. ಇವ್ರಿಗೆ ಇನ್ಮೇಲೆ ತೊಂದರೆ ಕೊಡಲ್ಲ ನೀವು? ಯಾವ ತೊಂದ್ರೆ ನಾವು ಕೊಡಲ್ಲ. ನಮ್ಗೆ ಇನ್ ಕೇಸ್ ತೊಂದ್ರೆ ಬಂತು ಅಂದ್ರೆ ಬಿಡಲ್ಲ, ಏನೇ ಆಗ್ಲಿ. ಇನ್ನು ಉತ್ತರ ವಲಯ ಡಿಸಿಪಿ ಸಂದೀಪ್ ಪಾಟೀಲ್ ಕೂಡ ಪ್ರೇಮಿಗಳಿಗೆ ರಕ್ಷಣೆ ನೀಡುವುದಾಗಿ ಆಶ್ವಾಸನೆ ನೀಡಿದ್ರು. ಒಟ್ನಲ್ಲಿ ಈ ಇಬ್ಬರ ಪ್ರೀತಿ ಈಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದೆ. ಆದರೆ ಒಂದೇ ಜಾತಿಯಾದ್ರೂ ಹಣದ ಅಂತರ ನೋಡಿ ಮದುವೆ ನಿರಾಕರಿಸ್ತಾ ಇರೋದು ಮಾತ್ರ ದುರಂತವೇ ಸರಿ. ಕ್ಯಾಮರಾಮನ್ ಪ್ರತಾಪ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.